ಮಿಥುನ ರಾಶಿಯವರಿಗೆ ಮತ್ತೆ ಯತಃ ಪ್ರಕಾರ ಆರೋಗ್ಯದಲ್ಲಿ ಮೊದಲು ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಶನಿಯ ದೃಷ್ಟಿ ನಿಮ್ಮ ರಾಶಿಗೆ ವಿರುದ್ಧವಾಗಿರೋದ್ರಿಂದ ಆಗಾಗ ದೇಹದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ದೇಹದಲ್ಲಿ ನೋವು ಉಂಟಾಗ್ತಕ್ಕಂಥದ್ದನ್ನು ಅನುಭವಿಸಬೇಕಾಗತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ತಯಾರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೋ ಒಂದಷ್ಟು ಹಿನ್ನಡೆಯಾಗಿ ನಿರಾಸೆಯಾಗ್ತಕ್ಕಂಥದ್ದು ಈ ವರ್ಷ ನೋಡಬೇಕಾಗತ್ತೆ. ಅಧಿಕವಾದಂತಹ ರಕ್ತದೊತ್ತಡ, ಮಧುಮೇಹಿಗಳು ಇವರಿಗೆ ತೊಂದರೆ ಅಂತಕ್ಕಂಥದ್ದಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಒಂದಷ್ಟು ಲಾಭವನ್ನು ನೋಡಲಿಕ್ಕೆ ಈ ವರ್ಷ ಹೆಚ್ಚು ಅವಕಾಶಗಳು ಸಿಕ್ಕುವಂಥದ್ದಾಗುತ್ತೆ. ವಿದೇಶದಲ್ಲಿ ಹಣ ಹೂಡಿಕೆ, ವ್ಯಾಪಾರ ಇತ್ಯಾದಿಗಳನ್ನು ನಡೆಸುವಂಥವರಿಗೆ ಒಂದಷ್ಟು ನಷ್ಟ. ಹಾಗಾಗಿ ಆದಷ್ಟು ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ, ನಿಮ್ಮ ಸ್ಥಳದಲ್ಲೇ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಏಪ್ರಿಲ್ನಲ್ಲಿ ಶನಿಯ ಸ್ಥಾನ ಬದಲಾವಣೆಯಿಂದ ಆರ್ಥಿಕವಾದಂತಹ ಲಾಭಗಳು ನಿಮಗೆ ಹೆಚ್ಚಾಗುವಂಥದ್ದು. 9ನೇ ಮನೆಯ ರಾಹು ಹೆಚ್ಚಿನ ಹೂಡಿಕೆಗಳನ್ನು ಮಾಡುವಂಥವರಿಗೆ ಜಾಗ್ರತೆಯಾಗಿರಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಹೇಳ್ತಕ್ಕಂತಹದ್ದಾಗಿದೆ. ಇದರ ಜೊತೆಯಲ್ಲಿ ವರ್ಷದ ಆರಂಭದಲ್ಲಿ ಕೌಟುಂಬಿಕವಾದಂತಹ ಜೀವನ ಬಹಳ ಮುಖ್ಯವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನು ನೋಡಬೇಕಾದಂಥದ್ದಿದೆ. ಶನಿ ಮೀನರಾಶಿಯಲ್ಲಿ ಸ್ಥಿತನಾಗಿರಬೇಕಾದರೆ 7 ಮತ್ತು 4ನೇ ಮನೆಗಳನ್ನು ನೋಡ್ತಾ ಹೋಗ್ತಾನೆ. ಆ ದೃಷ್ಟಿ ಏನಿದೆ ಆರೋಗ್ಯಕ್ಕೆ ಮಾರಕವಾದಂತಹ ದೃಷ್ಟಿ ಅದು. ಹಾಗಾಗಿ ಅಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಮಕ್ಕಳ ಚಟುವಟಿಕೆ, ಅವರ ವರ್ತನೆ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮಕ್ಕಳು ಯಾವಾಗ ದಾರಿ ತಪ್ತಾರೆ, ಯಾವಾಗ ಅವರು ಒಳ್ಳೆಯತನದಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಗುರುತಿಸೋದು ಈ ವರ್ಷ ಸವಾಲಾಗತ್ತೆ. ಅದಕ್ಕೋಸ್ಕರವಾಗಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಒಟ್ಟಾರೆ 2-3 ತಿಂಗಳುಗಳು ನಕಾರಾತ್ಮಕವಾದಂತಹ ಫಲಕ್ಕೆ ಸಾಕ್ಷಿಯಾಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾದಂಥದ್ದು. ಪ್ರತಿ ಶನಿವಾರ ಕಾಳಿಕಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅಂತಾದರೆ ಕಾಳಿಕಾದೇವಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ, ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಬೂದುಗುಂಬಳಕಾಯಿಯನ್ನು ದೃಷ್ಟಿ ತೆಗೆದು ಅದನ್ನು ಒಡಿತಕ್ಕಂತಹ ಕೆಲಸವನ್ನು ಮಾಡಿ. ಶುಭವಾಗಿ.